ಎಲ್ರಿಗೂ ನಮಸ್ಕಾರ. ಎಸ್.ಎನ್.ಎಂ ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸತೀಶ್ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾಪ್ಕಟ್ ಅಪ್ಲಿಕೇಶನ್ನಲ್ಲಿ ಹೇಗೆ ಕನ್ನಡ ಫಾಂಟ್ಸ್ಗಳನ್ನ ಡಿಫ್ರೆಂಟ್ ಆಗಿರೋ ಸ್ಟೈಲಿಶ್ ಫಾಂಟ್ಸ್ಗಳನ್ನ 100ಕ್ಕೂ ಹೆಚ್ಚು ಫಾಂಟ್ಸ್ಗಳನ್ನ ಹೇಗೆ ನಾವು ಇಂಪೋರ್ಟ್ ಮಾಡೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಇಲ್ಲಿ ನೋಡ್ತಿರೋದು ಸ್ಕ್ರೀನ್ ಮೇಲೆ ನನ್ನ ಹತ್ರ ಇಷ್ಟೊಂದು ಲಿಂಕ್ಸ್ ಇದೆ. ಈ ಪ್ರತಿಯೊಂದು ಲಿಂಕ್ಸಲ್ಲೂ ನಿಮಗೆ ಕನ್ನಡ ಫಾಂಟ್ಸ್ಗಳು ಸಿಗುತ್ತೆ. ಜಸ್ಟ್ ನಾನು ಓಪನ್ ಮಾಡ್ತಾ ಇದ್ದೀನಿ. ಲಿಂಕ್ ಓಪನ್ ಆಗ್ತಾ ಇದ್ದಂಗೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕನ್ನಡ ಫಾಂಟ್ ಅಂತ ಜಿಪ್ಪು. ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದೇ ಥರ ನಿಮಗೆ ಬೇರೆ ಬೇರೆ ವೆಬ್ಸೈಟಲ್ಲಿದೆ. ಇಲ್ಲಿ ಕೆಳಗಡೆ ಹೋದರೆ ನೋಡ್ಬೋದು, ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಡೌನ್ಲೋಡ್ ಅಂತ. ಪ್ರತಿಯೊಂದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಎಲ್ಲ ಲಿಂಕ್ಸು ವಿಡಿಯೋ ಜೊತೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಲಿಂಕ್ಸ್ ಅಂತ. ಆ ಲಿಂಕ್ಸಿಂದ ನೀವು ಲಿಂಕ್ಸ್ನ ನೀವು ಸೇವ್ ಮಾಡ್ಕೋಬೋದು. ಇಲ್ಲ ಡೈರೆಕ್ಟ್ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಾದಮೇಲೆ ಈ ಫಾಂಟ್ಸ್ಗಳನ್ನ ಕ್ಯಾಪ್ಕಟ್ಟಲ್ಲಿ ಹೇಗೆ ಇಂಪೋರ್ಟ್ ಮಾಡೋದು ಅನ್ನೋದನ್ನು ನೋಡೋಣ. ನೀವಿಲ್ಲಿ ನೋಡ್ಬೋದು, ಕೆಳಗಡೆ ಒಂದು ಕನ್ನಡ ಫಾಂಟ್ ಅಂತ ಫೋಲ್ಡರ್ ಇದೆ. ಇವಾಗ ಅದು ಲಿಂಕಿಂದ ಡೌನ್ಲೋಡ್ ಮಾಡಿರುವಂಥ ಇದು ಫೋಲ್ಡರ್. ಕೆಲವರಿಗೆ ಡೈರೆಕ್ಟ್ ಫೋಲ್ಡರ್ ಸೇವ್ ಆಗುತ್ತೆ, ಇನ್ನು ಕೆಲವರಿಗೆ ಜಿಫ್ ಫೈಲಲ್ಲಿ ಸೇವ್ ಆಗುತ್ತೆ. ಜಿಫ್ ಫೈಲಲ್ಲಿ ಸೇವ್ ಆದರೆ ನೀವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಅದನ್ನು ಮಿಸ್ ಮಾಡಿದ್ರೆ ನಿಮಗೆ ಫಾಂಟ್ ಸಿಗಲ್ಲ. ಮರಿಬೇಡಿ, ಅದೇನಾದರೂ ಫಾರ್ಮ್ಯಾಟ್ ಜಿಪ್ ಅಲ್ಲಿದ್ದರೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ರೆ ಇಲ್ಲಿ ಆಲ್ಮೋಸ್ಟ್ 108 ಫಾಂಟ್ಸ್ ಇದೆ. ಓಕೆನಾ? ಇದನ್ನು ಇವಾಗ ಕ್ಯಾಪ್ಕಟ್ಟಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋಣ. ಫಾಂಟ್ಸ್ ಡೌನ್ಲೋಡ್ ಆದಮೇಲೆ ಕ್ಯಾಪ್ಕಟ್ ಓಪನ್ ಮಾಡಿ. ಕ್ಯಾಪ್ಕಟ್ಟಲ್ಲಿ ನ್ಯೂ ವಿಡಿಯೋ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ವಿಡಿಯೋನ ಸೆಲೆಕ್ಟ್ ಮಾಡಿ. ನೋಡ್ಬೋದು, ನಾನು ಇಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡಿದ್ದೀನಿ. ಇದು ಎಂಡ್ ಪಾಯಿಂಟ್ ಡಿಲೀಟ್ ಮಾಡಿ. ವಿಡಿಯೋ ಬಗ್ಗೆ ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ಲ್ಯಾಗ್ ಆಗುತ್ತೆ ವಿಡಿಯೋ. ಜಸ್ಟು ಇವಾಗ ಟೆಕ್ಸ್ಟ್ಗೆ ಸಂಬಂಧಪಟ್ಟಿರೋಗೆ, ಫಾಂಟ್ಸ್ಗೆ ಸಂಬಂಧಪಟ್ಟಿರೋಗೆ ಮಾತ್ರ ಆ್ಯಡ್ ಮಾಡೋಣ. ಇಲ್ಲಿ ಕೆಳಗಡೆ ನೋಡ್ಬೋದು, ಆ್ಯಡ್ ಟೆಕ್ಸ್ಟ್ ಅಂತ ಇದೆ. ಓಕೆನಾ? ಇಲ್ಲಿ ನಾನು ಟೆಕ್ಸ್ಟು ಟೈಪ್ ಮಾಡ್ತೀನಿ. ಓಕೆನಾ? ಇವಾಗ ನಾನು ಇಲ್ಲಿ ಒಂದು ಟೆಕ್ಸ್ಟು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ತುಂಬ ವೆರೈಟಿ ನಿಮಗೆ ಎಫೆಕ್ಟ್ ಸಿಗುತ್ತೆ. ಬಟ್ ನಮಗೆ ಬೇಕಿರೋದು ಡಿಫ್ರೆಂಟ್ ಆಗಿರುವಂಥ ಕನ್ನಡ ಫಾಂಟ್ಸು. ಅದನ್ನು ಹೇಗೆ ಆ್ಯಡ್ ಮಾಡೋದು ಅಂದರೆ, ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಫಾಂಟ್ಸ್ ಅಂತ ಇದೆ, ಸೆಕೆಂಡ್ ಆಪ್ಷನು. ಫಾಂಟ್ಸಲ್ಲಿ ನೀವು ಸರ್ಚ್ ಮಾಡ್ಬೋದು ಡೈರೆಕ್ಟಾಗಿ. ಸಪೋಸ್ ಸರ್ಚ್ ಮಾಡೋಕ್ಕೆ ನಿಮ್ಗೆ ಆಪ್ಷನ್ ಇಲ್ಲ ಅಂದರೆ, ಇದು ಕೆಳಗಡೆ ಡಿಸ್ಪ್ಲೇ ಆಗುತ್ತೆ. ಸ್ವಲ್ಪ ಅದು VPN ಇಂದ ಕನೆಕ್ಟ್ ಆಗಿರೋದ್ರಿಂದ. ಆಮೇಲೆ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಕ್ಯಾಪ್ಕಟ್ಟು ವಿತೌಟ್ VPN ವರ್ಕ್ ಆಗಲ್ಲ. VPN ಕನೆಕ್ಟ್ ಮಾಡಲೇಬೇಕು. ಇವಾಗ VPN ರೀಡ್ ಆಗ್ತಿದೆ. ಇಲ್ಲಿ ಮೈ ಫಾಂಟ್ಸ್ ಅಂತ ಒಂದು ಆಪ್ಷನ್ ಇದೆ, ಮೈ ಫಾಂಟ್ಸ್. ಇಲ್ಲಿ ನೀವು ಆ್ಯಡ್ ಅಂತ ಕೊಟ್ಟರೆ ಇಲ್ಲಿ ಮೈ ಫಾಂಟ್ಸ್ ನೀವು ಕ್ಲಿಕ್ ಮಾಡ್ಬೋದು. ನೋಡ್ಬೋದು, ನೀವು ಇಲ್ಲಿ ಡೌನ್ಲೋಡ್ ಸೆಕ್ಷನ್ಗೆ ಹೋಗೋಣ. ಇಲ್ಲಿ ಕನ್ನಡ ಫಾಂಟ್ಸ್ ಅವಾಗಲೇ ಚೆಕ್ ಮಾಡಿದ್ರಲ್ಲ, ಕನ್ನಡ ಫಾಂಟ್ ಫೋಲ್ಡ್ರು. ಇಲ್ಲಿರೋದನ್ನ ಎಲ್ಲ ಸೆಲೆಕ್ಟ್ ಮಾಡೋಣ. ಓಕೆ, ಸೆಲೆಕ್ಟ್ ಆಲ್ ಅಂತೂ ಆಪ್ಷನ್ ಇಲ್ಲ. ಒಂದೊಂದು ಸೆಲೆಕ್ಟ್ ಮಾಡೋಣ. ಈಗ ನೋಡ್ಬೋದು, ಇಲ್ಲಿ ಪ್ರಾಬ್ಲಮ್ ಏನಂದರೆ ಸೆಲೆಕ್ಟ್ ಆಲ್ ಆಪ್ಷನ್ ಇಲ್ಲ. ಒಂದೊಂದೇ ಸೆಲೆಕ್ಟ್ ಮಾಡಬೇಕು. ಅದು ನಿಮಗೆ 118 ಫಾಂಟ್ಸು ಆ್ಯಡ್ ಮಾಡೋಕ್ಕೆ ಟೈಮ್ ಹಿಡಿಬೋದು. ಓಕೆ, ನಾನು ಜಸ್ಟ್ ಎಲ್ಲ ಆ್ಯಡ್ ಮಾಡ್ತೀನಿ, ಆಮೇಲೆ ವಿಡಿಯೋ ಪಾಸ್ ಮಾಡಿ ಮತ್ತೆ ವಿಡಿಯೋ ರನ್ ಮಾಡ್ತೀನಿ. ನೋಡ್ಬೋದು, ನಾನು ಸದ್ಯಕ್ಕೆ ಒಂದು 8 ಫಾಂಟ್ಸ್ ಆ್ಯಡ್ ಮಾಡಿದ್ದೀನಿ. ಬಟ್ ನಾನು ಸೆಲೆಕ್ಟ್ ಮಾಡಿದ್ರೆ ಯಾವುದೂ ಚೇಂಜ್ ಆಗ್ತಿಲ್ಲ. ಏನಕ್ಕಪ್ಪ ಅಂದರೆ, ಇದು ಯುನಿಕೋಡ್ ಸಿಸ್ಟಮಲ್ಲಿ ಇರುತ್ತೆ. ಫಸ್ಟ್ ಇದನ್ನು ನೀವು ಯುನಿಕೋಡಿಂದ ನುಡಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದನ್ನು ಹೇಗಪ್ಪ ಮಾಡೋದು ಅಂತಂದರೆ, ಗೂಗಲಲ್ಲಿ ಒಂದು ವೆಬ್ಸೈಟ್ ಇದೆ, ಸಂಕ ಅಂತ. ನಿಮಗೆ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು, ಇದು ಸಂಕ ಅನ್ನೋ ವೆಬ್ಸೈಟ್. ಇದನ್ನು ಯುನಿಕೋಡಿಂದ ನುಡಿಗೆ ಕನ್ವರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. 4th ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದ್ರ ಲಿಂಕ್ ಕೂಡ ನಿಮಗೆ ವಿಡಿಯೋ ಜೊತೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನೀವು ಇಲ್ಲಿ ಬರೀಬೇಕು ಅನ್ಕೊಂಡಿರೋದನ್ನ ಟೈಪ್ ಮಾಡಿ. ಓಕೆನಾ? ಜಸ್ಟ್ ನಾನು ಮೂರು ವರ್ಡ್ಸ್ ಬರೆದಿದ್ದೀನಿ. ಪಕ್ಕದಲ್ಲಿ ನೋಡ್ಬೋದು, ನಿಮಗೆ ಕನ್ವರ್ಟ್ ಆಗಿದೆ. ಇದನ್ನು ಕಾಪಿ ಮಾಡಿಕೊಂಡು ಮತ್ತೆ ನೀವು ಕ್ಯಾಪ್ಕಟ್ಗೆ ಬಂದ್ಬಿಟ್ಟು ಜಸ್ಟ್ ರೀಪ್ಲೇಸ್ ಮಾಡಿ. ಇಲ್ಲಿ ನೋಡ್ಬೋದು, ರೀಪ್ಲೇಸ್ ಮಾಡ್ತಾ ಇದ್ದಂಗೆ ಚೇಂಜ್ ಆಗಿಬಿಟ್ಟಿದೆ ಸ್ಟೈಲು. ಇವಾಗ ನೋಡಿ, ನಾನು ಹೈಲೈಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ,
ಫಸ್ಟ್ ಒಂದು ಸೆಲೆಕ್ಟ್ ಆಗಿದೆ, ನಾನು ಸೆಕೆಂಡ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಸೆಕೆಂಡ್ ಟಚ್ ಮಾಡ್ತಾ ಇದ್ದಂಗೆ ಸೆಕೆಂಡ್ ಟಚ್ ಮಾಡ್ತಾ ಇದ್ದಂಗೆ ಮೇಲೆ ನೋಡ್ಬೋದು ಯಾವ ಥರ ಚೇಂಜಸ್ ಆಗಿದೆ ಅಂತ. ಸೊ ಇವಾಗ ನೋಡ್ಬೋದು ಥರ್ಡ್ ಒನ್. ಸೊ ಇದು ಥರ್ಡ್ ಫಾಂಟು. ಸೊ ಇದು ಫೋರ್ತ್ ಫಾಂಟು. 5, 6, 7, 8 ನೋಡ್ಬೋದು. ಇದು ಎರಡು ಸ್ವಲ್ಪ ಸೇಮ್ ಇದೆ, ಅಂದರೆ ಒಂದು ತಿಕ್ ಒಂದು ಬೋಲ್ಡ್. ಇದು ಸ್ಟ್ಯಾಂಡರ್ಡ್ ಕನ್ನಡ ಇದೆ. ಸೊ ಇದು ಡಿಸೈನು, ಇದು ಇನ್ನೂ ಸ್ವಲ್ಪ ಡಿಸೈನ್. ಅಂದರೆ ಈ ಥರ ನಿಮಗೆ 118 ಫಾಂಟು ಅದರಲ್ಲಿ ಇದೆ. ನಿಮಗೆ ನಾನು ಕೊಟ್ಟಿರುವಂಥ ಲಿಂಕ್ಸಲ್ಲಿ ನೀವು ಎಲ್ಲ ಲಿಂಕ್ಸಿಂದ ಡೌನ್ಲೋಡ್ ಮಾಡಿದರೆ 100ಕ್ಕಿಂತ ಹೆಚ್ಚು ಈ ಥರದ್ದು ಡಿಫ್ರೆಂಟ್ ಆಗಿರೋ ಸ್ಟೈಲಿಶ್ ಆಗಿರೋ ಫಾಂಟ್ಸು ನಿಮಗೆ ಸಿಗುತ್ತೆ ಫ್ರೀಯಾಗಿ. ಅದನ್ನು ನೀವು ಫ್ರೀಯಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಂಥ ಅಮೌಂಟ್ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಏನಪ್ಪ ಅಂದರೆ ಒಂದೊಂದೇ ನೀವು ಫಾಂಟ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ, ಅದು ನಿಮಗೆ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ. ಸೊ ನಿಮಗೆ ಬೇರೆ ಇನ್ನೇನು ಕಷ್ಟದ ಕೆಲಸ ಇಲ್ಲ. ಸೊ ಇದಾಗಿತ್ತು ಸಿಂಪಲ್ ಆಗಿ, ನೋಡ್ಬೋದು ನಿಮ್ಗೆ ಗೊತ್ತಾಗಿದೆ. ಸೊ ಇಷ್ಟು ಸಾಕು ಅನ್ಕೋತೀನಿ ನಿಮಗೆ ಎಕ್ಸ್ಪ್ಲನೇಷನು. ಸೊ ಯಾಕಂದರೆ ನೀವು ಯೂಸ್ ಮಾಡಿರ್ತೀರ, ಇದು ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆ ಲಿಂಕ್ಸಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿರೋ ಫಾಂಟ್ಸ್ಗಳನ್ನ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಆ ಸಂಕ ಅನ್ನೋ ವೆಬ್ಸೈಟಿಂದ ಯೂನಿಕೋಡಿಂದ ನುಡಿಗೆ ಕನ್ವರ್ಟ್ ಮಾಡಿಕೊಂಡು ಇಲ್ಲಿ ಬಂದು ನೀವು ಅದನ್ನು ಜಸ್ಟು ರೀಪ್ಲೇಸ್ ಮಾಡಿದ್ರೆ ನಿಮಗೆ ಅಪ್ಲೈ ಆಗುತ್ತೆ. ಸೊ ಇದಾಗಿತ್ತು ಸಿಂಪಲ್ ಆಗಿ ಕ್ಯಾಪ್ ಕಟ್ಟಲ್ಲಿ ಹೇಗೆ ಕನ್ನಡ ಫಾಂಟ್ಸ್ನ ಇಂಪೋರ್ಟ್ ಮಾಡೋದು ಅನ್ನೋದು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಕ್ಯಾಪ್ ಕಟ್ ಬಗ್ಗೆ ಇನ್ನೂ ಕ್ಲೀನಾಗಿ ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕಂದರೆ ಕಮೆಂಟ್ ಮಾಡಿ. ಏನಾದರೂ ಎಡಿಟಿಂಗ್ ಬಗ್ಗೆ ಇಲ್ಲ ಫಾಂಟ್ಸ್ ಬಗ್ಗೆ ಬೇರೆ ಏನಾದರೂ ಬೇಕಿದ್ರೆ ಸಜೆಸ್ಟ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಆದಷ್ಟು ಸಾಧ್ಯ ಆದರೆ ವಿಡಿಯೋ ಮಾಡೋಣ. ಸೊ ಧನ್ಯವಾದಗಳು, ಶುಭ ದಿನ.